ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಸಾಂಬಾರೇನು ಮಾಡಲಿಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮೊಸರನ್ನ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇದು ರೇಷನ್ ಅಕ್ಕಿಯಿಂದ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಿಂದ ಮೊಸರನ್ನ ಮಾಡಿದ್ರೆ. ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು 2 ಲೋಟದಷ್ಟು ಅಕ್ಕಿನ ತೊಳೆದು ಅನ್ನ ಮಾಡ್ಕೊಂಡಿದ್ದೆ. ಇದು ಕುಕ್ಕರಲ್ಲಿ ಕೂಗಿಸಿರಲಿಲ್ಲ, ನಾನು ಬಸ್ತಿದ್ದೆ. ಹೊರಗಡೆ ಡೈರೆಕ್ಟಾಗಿ ಹಾಗೆಯೇ ನೀರಲ್ಲಿ ಅನ್ನನ ಮಾಡಿಕೊಂಡು ಗಂಜಿನ ಬಸ್ಕೊಂಡು ಮಾಡಿದ್ದೆ. ಮೊಸರನ್ನ ಈ ಥರ ಮಾಡಿ ಬಸ್ಬಿಟ್ಟು ಮಾಡ್ಕೊಂಡಿರೋ ಅನ್ನದಲ್ಲಿ ಮೊಸರನ್ನ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಅರ್ಧ ಲೀಟ್ರ್ ಆಗೋಷ್ಟು ನಾನು ಮೊಸರನ್ನ ರಾತ್ರಿಯೇ ಹೆಪ್ಪಾಕಿಟ್ಕೊಂಡಿದ್ದೆ. ಮನೆಯಲ್ಲೇ ಮಾಡ್ಕೊಂಡಿರೋಂತಹ ಮೊಸರು. ಸ್ವೀಟ್ ಆಗಿರಲಿ, ಹುಳಿ ಬೇಡ. ಮೊಸರನ್ನಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಮೊಸರಾದರೆ. ಇದಕ್ಕೆ ಉಪ್ಪು ಹಾಕೋಬಿಟ್ಟು ಕ್ಲೀನಾಗಿ ಒಂದು ಅನ್ನದ್ದು ಸ್ವಲ್ಪ ರಸ ಬಿಡಬೇಕು, ಹಾಗೆ ಕಿವುಚ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು. ಆವಾಗ ಮೊಸರನ್ನದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಹೋಟೆಲ್ಗಳಲ್ಲಿ ಇದೇ ಥರ ಮಾಡೋದು. ಅದೇ ಒಂದು ಟಿಪ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಿವುಚ್ಕೋಬೇಕು ಅನ್ನನ. ಸುಮ್ಮನೆ ಹಾಗೆ ಕುಕ್ಕರಲ್ಲಿ ಮಾಡಿದ ಅನ್ನನ ಮೊಸರು ಹಾಕಿ ಕಲಿಸ್ತೀವಲ್ಲ, ಅದರಲ್ಲಿ ಏನೂ ರುಚಿಯಾಗಲ್ಲ. ಸ್ವಲ್ಪ ಒರಟು ಥರ ಅನ್ನ ಹಾಗೆ ಉದ್ರುದ್ರಾಗಿರುತ್ತೆ. ಮೊಸರನ್ನ ಯಾವತ್ತೂ ಉದ್ರುದ್ರಾಗಿರಬಾರ್ದು. ಈ ಥರ ಒಂದು ಜ್ಯೂಸಿ ಟೈಪ್ ಇರಬೇಕು. ಈ ಬಿಸಿಬೇಳೆ ಬಾತ್ ತಿಂತೀವಲ್ಲ, ಆ ಟೈಪ್ ಇರಬೇಕು ಮೊಸರನ್ನ. ಆವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈಗ ಉಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏನೇನು ಬೇಕು ನಮಗೆ ಇಷ್ಟವಾಗಿದ್ದು, ದಾಳಿಂಬೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಬೌಲಾಗಷ್ಟು ದಾಳಿಂಬೆ ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿನ ತುರಿದಿಟ್ಕೊಂಡಿದ್ದೆ. ಹಸಿರು ಮೆಣಸಿನ್ಕಾಯಿನ ನಾನು ಎಣ್ಣೆಲಿ ಬಾಡಿಸ್ಬಿಟ್ಟು ಹಾಕ್ಕೊಳ್ತೀನಿ. ಅದು ಹಾಗೆ ಡೈರೆಕ್ಟಾಗಿ ಹಾಕಿದರೆ ಖಾರ ಖಾರ ಅನಿಸುತ್ತೆ. ಹಾಗಾಗಿ ಎಣ್ಣೆಲಿ ಸ್ವಲ್ಪ ಒಗ್ಗರಣೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ಒಗ್ಗರಣೆಯಲ್ಲಿ ಒಣಮೆಣ್ಸಿನ್ಕಾಯಿನೂ ಸಹ ಖಾರದ್ದು ಹಾಕ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ದಾಳಿಂಬೆ ಎಲ್ಲ ಹಾಕಿದ ಮೇಲೆ ಮತ್ತೊಂದು ಸಲ ಈ ಥರ ಅನ್ನನ ಕಿವುಚ್ಕೊಳ್ಳೋಣ. ಅದು ದಾಳಿಂಬೆದು ಸ್ವಲ್ಪ ಸ್ವೀಟ್ ರಸ ಬಿಟ್ಟಾಗ ಮೊಸರನ್ನ ಇನ್ನೂ ಚೆನ್ನಾಗುತ್ತೆ. ನೋಡಿ, ಈಗ ಇದಕ್ಕೊಂದು ಸಿಂಪಲ್ಲಾಗಿರೋ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆ ಕೊಟ್ಕೋತಾ ಇಲ್ಲ. ಗೋಡಂಬಿ ಹಾಗೂ ದ್ರಾಕ್ಷಿ ಹಾಕ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ನೀವು ಅದು ಗೋಡಂಬಿ ದ್ರಾಕ್ಷಿ ಬೇಡ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಕರಿಬೇವನ್ನು ಸಹ ಆ್ಯಡ್ ಮಾಡಿಲ್ಲ, ಏಕೆಂದರೆ ಬೇರೆ ಫ್ಲೇವರು ಕರಿಬೇವು ಸ್ವಲ್ಪ ಎಳ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಕರಿಬೇವನ್ನು ಹಾಕಿಲ್ಲ. ಜೀರಿಗೆ, ಸಾಸಿವೆ ಹಾಗೂ ಗೋಡಂಬಿ, ಒಣ ದ್ರಾಕ್ಷಿ ಇಷ್ಟು ಹಾಕ್ಕೊಂಡು ಮತ್ತು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ಎಣ್ಣೆಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ. ಇಂಗೂ ಸಹ ಹಾಕಿಲ್ಲ, ಯಾವುದನ್ನು ಹಾಕಿಲ್ಲ. ಸ್ವಲ್ಪ ಇದು ಫ್ಲೇವರು ನಮಗೆ ದಾಳಿಂಬೆದೇ ಇರಲಿ ಅಂದ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಈ ಥರ ರೇಷನ್ ಅಕ್ಕಿ ಇದ್ದರೆ ನೀವು ಖಂಡಿತ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಒಗ್ಗರಣೆ ಹಾಕಿದ ಮೇಲೆ. ಒಗ್ಗರಣೆ ಹಾಕಿ ಒಂದು 10 ನಿಮಿಷ ಮುಚ್ಚಿಡಿ, ನಂತರ ಸರ್ವ್ ಮಾಡಿ. ಆವಾಗ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ಹಪ್ಪಳ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಸಂಜೆ ಟೈಮಿಗಾಗಿರ್ಬೋದು, ಮಧ್ಯಾಹ್ನದ ಸಿಂಪಲ್ಲಾಗಿ ಊಟ ಸಾಕು ನಮಗೆ, ಜಾಸ್ತಿ ಹೆವಿ ಊಟ ಬೇಡ ಅಂದಾಗ ಈ ಥರ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಥರ ಲೈಟಾಗಿರೋಂತಹ ಫುಡ್ಡು ಚೆನ್ನಾಗಿರುತ್ತೆ. ನೋಡಿರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.